ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕಳೆದ ವಾರ ಈ ಕ್ಷಣದಲ್ಲಿ ಆ ಜಂತರ್ ಮಂತರ್ ದೆಹಲಿಯ ಪ್ರತಿಭಟನಾ ಸ್ಥಳದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಈ ಕ್ಷಣದವರೆಗೂ ಕೂಡ, ಅಂದರೆ ನಾನು ಪ್ರೆಸೆಂಟ್ ಏನು ವಿಡಿಯೋ ಮಾಡ್ತಿದ್ದೀನಿ, ಈಗ ಸುಮಾರು 2 ಗಂಟೆ ಆಗಿದೆ ಮಧ್ಯಾಹ್ನ. ಈ ಕ್ಷಣದವರೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿರಲಿಲ್ಲ. 2 ಗಂಟೆ ನಂತರ ಘೋಷಣೆ ಆಗುತ್ತೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ಯುವಕರ ಸಂಭ್ರಮ ಮುಗಿಲು ಮುಟ್ಟಿರುತ್ತೆ. ಕಾರಣ ಏನು ಅಂತಂದರೆ, ನಾವಿಟ್ಟಂಥ ಅಷ್ಟು ಬೇಡಿಕೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಬೇಡಿಕೆ ಏನು ಅಂತಂದರೆ, ಒಂದು ಡಿಮ್ಯಾಂಡ್ ಅಂತಂದರೆ ಅಥವಾ ಪ್ರತಿಭಟನೆಯ ಉದ್ದೇಶ ಅಂತಂದರೆ, ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಅದೇ ರೀತಿ ಮಾತುಕತೆ ಆಯಿತು. 3ನೇ ಬಾರಿ ಮೀಟಿಂಗ್ ಆಗೋಕ್ಕಿಂತ ಮೊದಲೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಸಲ್ಲಿಸಿಬಿಟ್ರು. ಅದಕ್ಕಿಂತ ಬಿಫೋರ್ ಒಂದು ದಿನ ಹಿಂದೆ ರಾತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಯುವ ಜನತೆಯನ್ನ ಕುರಿತು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತಾರೆ ಮಧ್ಯರಾತ್ರಿ 11 ಗಂಟೆ ಆಸುಪಾಸ್ನಲ್ಲಿ. ಆ ವಿಡಿಯೋ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತು. ಯುವಕರಿಗೆ ಬೇಗ ರೀಚ್ ಆಯಿತು. ಸರಿಸುಮಾರು ಈ ಕ್ಷಣದವರೆಗೆ ಏನಿಲ್ಲ ಅಂತಂದ್ರೂ 400 ಮಿಲಿಯನ್ಗೂ ಅಧಿಕ ವ್ಯೂಸ್ಗಳನ್ನು, ಅಂದರೆ 40 ಕೋಟಿಗೂ ಹೆಚ್ಚು ಜನರ ವೀಕ್ಷಣೆಗಳನ್ನು ಪಡೆದುಕೊಂಡು ಆ ವಿಡಿಯೋ ಸಾಕ್ತಾ ಇದೆ. ಮೋದಿ ಅವರು ಅಂದಿನಿಂದ ಇಂದಿನವರೆಗೂ ಕೂಡ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಸರಾಗವಾಗಿ ಡೇ ಬೈ ಡೇ ನಾನು ಅಪ್ಡೇಟ್ ಆಗಿ ಕೊಡಬೇಕು ಅಥವಾ ಆಕ್ಟಿವ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು 5ನೇ ವಿಡಿಯೋವನ್ನು ಬಿಟ್ಟಿದ್ದಾರೆ. ಅಂದರೆ ನಿನ್ನೆ ರಾತ್ರಿ 11 ಗಂಟೆ ಟೈಮ್ನಲ್ಲಿ ಬಹುಶಃ ಮೋದಿ ಅವರಿಗೆ ಅಲ್ಗೋರಿಥಮ್ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಇನ್ಸ್ಟಾಗ್ರಾಮ್ದು. ಕರೆಕ್ಟಾಗಿ ಎಲ್ಲ ಹಾಸಿಗೆಗೆ ಹೋಗೋ ಟೈಮ್ನಲ್ಲಿ ವಿಡಿಯೋ ಬಿಟ್ಟರೆ ರೀಚ್ ಚೆನ್ನಾಗಿ ಹೋಗುತ್ತೆ ಅನ್ನೋ ಏನೋ ಗೊತ್ತಿಲ್ಲ. ಅವ್ರು ಯಾವ ವಿಡಿಯೋ ಹಾಕಿದ್ರು 100+ ಮಿಲಿಯನ್ ವ್ಯೂಸ್ಗಳನ್ನು ಪಡ್ಕೊಂಡು ಹೋಗ್ತಾ ಇದೆ. ಪ್ರೆಸೆಂಟು ನಿನ್ನೆ ರಾತ್ರಿಯೂ ಕೂಡ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಒಂದು 2 ನಿಮಿಷದ ಆಸುಪಾಸಿನ ವಿಡಿಯೋವನ್ನು ಒಂದಷ್ಟು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಕೆಲವು ಮಕ್ಕಳು ದಾರಿ ತಪ್ಪಿಟ್ಟಿದ್ದಾವೆ, ಅವರನ್ನು ನಾವು ಕ್ಷಮಿಸ್ಬಿಟ್ಟು ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ನಾವೆಲ್ಲ ಇನ್ಮೇಲೆ ಅದನ್ನು ಮನಸ್ಸು ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಆ ವಿಡಿಯೋದಲ್ಲಿ ಸಾರಿದ್ದಾರೆ. ಭಾವನಾತ್ಮಕವಾಗಿ ಅಂತಂದರೆ, ನನಗೆ ಬೈದರು, ಸ್ವರ್ಗದಲ್ಲಿರ್ತಕ್ಕಂಥ ನನ್ನ ತಾಯಿನೆಲ್ಲ ಕೆಟ್ಟ ಬೈದರು, ಕೆಲವು ತುಂಟ ಹುಡುಗರು, ಅದೆಲ್ಲವನ್ನು ಮರೆತು ಅವ್ರನ್ನ ಕೈ ಹಿಡಿದು ನಾವು ನಡೆಸೋಣ ಅನ್ನುವಂಥ ಸಂದೇಶವನ್ನು ಆ ವಿಡಿಯೋದಲ್ಲಿ ಸಾರಿದ್ದಾರೆ. ಸೊ ಇದು 5ನೇ ವಿಡಿಯೋ. ಆಲ್ರೆಡಿ ಫಸ್ಟ್ ಬಿಟ್ಟಾಗ ವಿಡಿಯೋ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. 400 ಮಿಲಿಯನ್ಗೂ ಹೆಚ್ಚು ವ್ಯೂಸ್ಗಳನ್ನು ಪಡ್ಕೊಂಡು, ಅದಾದ ನಂತರ ಮತ್ತೊಂದು, ಅದಾದ ನಂತರ ಹೊರಗಡೆ ಎಲ್ಲೋ ನಿಂತ್ಕೊಂಡು ಪಾರ್ಕ್ ಥರ ನಿಂತಿರುತ್ತೆ ಜಾಗ, ಅಲ್ಲಿ ನಿಂತ್ಕೊಂಡು ಮಾತಾಡಿರ್ತಾರೆ. ಇದು 5ನೇ ವಿಡಿಯೋ ಇದು. ಸೊ ಆ ವಿಡಿಯೋದಲ್ಲಿ ಏನಿದೆ, ಹಾಗೇನೆ ಇವತ್ತು ಕರ್ನಾಟಕಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 3:30 ಮೈಸೂರಿನ ರಾಮಕೃಷ್ಣ ಆಶ್ರಮಕ್ಕೆ ಬರ್ತಾ ಇದ್ದಾರೆ, ವಿವೇಕಾನಂದ ಅವರ ಸ್ಮಾರಕವನ್ನ ಉದ್ಘಾಟನೆ ಮಾಡುವ ಸಲುವಾಗಿ. ಸೊ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ. ಜೊತೆಗೆ ಹಿಂದಿಯಲ್ಲಿ ಮಾತಾಡಿರ್ತಕ್ಕಂಥ ಆ ವಿಡಿಯೋದಲ್ಲಿ ಏನೇನಿದೆ ಅನ್ನೋದನ್ನ ಕನ್ನಡದಲ್ಲಿ ವಿವರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸಹಜವಾಗಿ ಮೋದಿಯವರು ಬೇನೋ ಈ ರೀತಿ ಬಳಸ್ತಾ ಇದ್ರು, ಅಂದರೆ ಬಂಧುಗಳೇ, ಈ ದೇಶವಾಸಿಗಳೇ, ಈ ಥರ ಬಳಸ್ತಾ ಇದ್ರು. ಬಟ್ ಇತ್ತೀಚಿನ 5 ವಿಡಿಯೋಗಳಲ್ಲಿ ಫ್ರೆಂಡ್ಸ್ ಅನ್ನುವಂಥ ಒಂದು ಪದವನ್ನು ಬಳಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ, ಫ್ರೆಂಡ್ಸ್ ಅಂತ ಬಳಸಿದ್ರೆ ನೇರವಾಗಿ ಯಾರಿಗೆ ದಾಟುತ್ತೆ? ಯುವಕರಿಗೆ ದಾಟುತ್ತೆ. ಯುವಕರನ್ನ ಸ್ನೇಹಿತರೆ, ಗೆಳೆಯರೇ, ಈ ರೀತಿ ವಿಶ್ವಾಸಕ್ಕೆ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ. ಸೊ ಆ 2 ನಿಮಿಷದ ವಿಡಿಯೋವನ್ನು ನಾನು ಪ್ರಸಾರ ಮಾಡ್ತೀನಿ. ನಾನು ಅದನ್ನ ಹಿಂದೆಗಡೆಯಿಂದ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವ್ರು ಮಾತಾಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಈಗ ಹಾಯ್ ಫ್ರೆಂಡ್ಸ್, ಇವತ್ತು ಮನಸ್ಸು ನಿಮ್ಮೊಂದಿಗೆ ಮಾತಾಡಬೇಕು ಅನ್ನಿಸ್ತಿದೆ. ಜಂತರ್ ಮಂತರ್ನಲ್ಲಿ ಏನೇನೋ ನಡೀತು, ಅಂದರೆ ಆ ಪ್ರತಿಭಟನೆ ಮಾಡ್ತಿದ್ದಂಥ ಸ್ಥಳವೇ ಜಂತರ್ ಮಂತರ್. ಅದನ್ನು ದೇಶ ಮತ್ತು ಈ ಪ್ರಪಂಚ ನೋಡಿದೆ, ಅಲ್ಲಿ ನಡೆದಂಥ ಆ ಇನ್ಸಿಡೆಂಟನ್ನು. ಕೆಲವು ತುಂಟ ಮಕ್ಕಳು ಕೆಟ್ಟ ಬೈಗುಳಗಳನ್ನು ಬಳಸಿದ್ದಾರೆ. ಯಾವುದೇ ಸಭ್ಯ ಸಮಾಜಕ್ಕೆ ಶೋಭೆ ತರದಂತಹ ಶಬ್ದಗಳನ್ನು ಪ್ರಯೋಗ ಮಾಡಲಾಗಿದೆ. ನನಗೆ ಬೈದಿದ್ದಾರೆ, ಹಾಗೂ ಸ್ವರ್ಗದಲ್ಲಿರುವ ನನ್ನ ತಾಯಿಗೂ ಕೆಟ್ಟದಾಗಿ ಬೈದಿದ್ದಾರೆ. ಅದು ಎಂತಹ ಕೆಟ್ಟ ಸ್ವರೂಪವಾಗಿತ್ತು ಅಂದರೆ, ನಾನು ಅದನ್ನು ಇವತ್ತು ಎಲ್ಲವನ್ನು ಮರೆತು, ಬಾಲ್ಯದಲ್ಲಿ ತಪ್ಪುಗಳಾಗುತ್ತೆ, ಹಾಗೆಯೇ ಆ ತಪ್ಪುಗಳನ್ನು ತಿದ್ದಿಕೊಳ್ಳಲು ಕೂಡ ಅವಕಾಶ ಇರುತ್ತೆ. ಆದ್ದರಿಂದ ಸಮಾಜದ ಒಳಗಿರುವ ಆಕ್ರೋಶವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ನನಗೆ ಒಂದು ಕಲ್ಚರಲ್ ಶಾಕ್ ಆಗಿದೆ, ಅಂದರೆ ಸಾಂಸ್ಕೃತಿಕವಾಗಿ ನನಗೊಂದು ಶಾಕ್ ಆಗಿದೆ. ಏನು ಅಂತಂದರೆ, ನಮ್ಮ ಹೆಣ್ಮಕ್ಳು ಈ ರೀತಿ ಭಾಷೆಯನ್ನು ಹೇಗೆ ಮಾತಾಡ್ತಾರೆ ಅನ್ನೋದು. ಅಂದರೆ ಪ್ರತಿಭಟನಾ ಸ್ಥಳದಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳು ಯಾರು ಬಿಡಲಿಲ್ಲ, ಕೆಟ್ಟದಾಗೆಲ್ಲ ಮಾತಾಡ್ತಾರಲ್ಲ. ಸೊ ಅಂಥವ್ರನ್ನ ಹೆಣ್ಮಕ್ಳು ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ನಾನು. ಸೊ ಅದೊಂದು ನನಗೆ ಶಾಕ್ ಆಗಿದೆ. ಆದರೆ ನನಗೆ ಈ ಮಕ್ಕಳನ್ನ ಆಲಂಗಿಸಿ ದಾರಿ ತೋರಿಸುವ ಸಮಯ ಇದಾಗಿದೆ. ಅಂದರೆ ಅವ್ರನ್ನ ಅಪ್ಪುಗೆ ಎಂದು ಬಿಗಿದಪ್ಪಿಕೊಂಡು ಅವ್ರನ್ನ ಕೈ ಹಿಡಿದು ದಾರಿ ತೋರಿಸುವಂಥ ಸಮಯ ನನಗಿದಾಗಿದೆ. ಇವರು ದಾರಿ ತಪ್ಪಿದ ಮಕ್ಕಳು, ಇವರಿಗೆ ದಾರಿ ತೋರಿಸುವುದು ನಮ್ಮ ಕೆಲಸ. ಅವರಿಗೆ ಶಿಕ್ಷೆ ನೀಡೋದು ಅಥವಾ ನ್ಯಾಯಾಲಯದ ಸುತ್ತ ತಿರುಗಿಸೋದು, ಸಮಾಜದಲ್ಲಿ ಅವರನ್ನು ಅವಮಾನ ಮಾಡೋದು, ಕೋರ್ಟು ಕಚೇರಿ ಅದು ಇದು ಅಂತ ಅಲಿಸೋದು, ಇದರಿಂದ ನಾವು ಪರಿಸ್ಥಿತಿಯನ್ನು ಯಾವ ಕಾರಣಕ್ಕೂ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ನಾನು ಅವರನ್ನು ಕ್ಷಮಿಸಲು ಬಯಸುತ್ತೇನೆ. ಸಮಾಜ ಕೂಡ ನನ್ನ ಈ ಮಾತನ್ನು ಸ್ವೀಕಾರ ಮಾಡಲಿ. ಏಕೆಂದರೆ ನನ್ನ ಮನಸ್ಸಿನಲ್ಲಿ ಕೇವಲ ಒಂದೇ ಭಾವ ಇದೆ,
ಕೆಲವೊಮ್ಮೆ ಹಲ್ಲುಗಳ ಕೆಳಗೆ ನಮ್ಮ ನಾಲಿಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ, ಆಗ ರಕ್ತವೂ ಕೂಡ ಬರುತ್ತದೆ. ಆದರೆ ನಾವು ಹಲ್ಲನ್ನ ಮುರಿಯೋದಿಲ್ಲ, ಯಾಕಂದ್ರೆ ಹಲ್ಲು ಕೂಡ ನಮ್ಮದೇ, ನಾಲಿಗೆ ಕೂಡ ನಮ್ಮದೇ, ಮಕ್ಕಳು ಕೂಡ ನಮ್ಮವರೇ. ಅವರಿಗೆ ದಾರಿ ತೋರಿಸೋದು ನಮ್ಮ ಕೆಲಸ. ದಾರಿ ತಪ್ಪಿದವರಿಗೆ ದಾರಿ ತೋರಿಸೋದು ಕಠಿಣವಾಗಿರುತ್ತದೆ, ಆದರೆ ಕಠಿಣ ಕೆಲಸಗಳನ್ನು ಮಾಡಬೇಕಾಗಿರುತ್ತದೆ. ಆದ್ದರಿಂದ ನಾನು ಮಕ್ಕಳಿಗೆ ಹೇಳ್ತೇನೆ, ಮಕ್ಕಳೇ ಬನ್ನಿ ನಾವು ಈ ದೇಶಕ್ಕಾಗಿ ಒಟ್ಟಾಗಿ ಮುಂದೆ ಸಾಗೋಣ, ಹೊಸದನ್ನ ಕಲಿಯೋಣ, ತಪ್ಪುಗಳಿಂದಲೂ ಕಲಿಯೋಣ, ನಮ್ಮ ಕನಸುಗಳನ್ನು ಹೊತ್ತು ಸಾಗೋಣ. ದೇಶವು ತುಂಬಾ ಮುಂದೆ ಸಾಗುತ್ತದೆ, ಮುಂದೆ ಸಾಗಲಿದೆ, ಮತ್ತು ನೀವು ಕೂಡ ಮುಂದೆ ಸಾಗುವುದು ನಿಶ್ಚಿತವಾಗಲಿ. ಇದೇ ನನ್ನ ಕನಸು. ನಾನು ನಿಮಗಾಗಿ ಜೀವಿಸ್ತೇನೆ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದೇನೆ. ಬನ್ನಿ ನಾವೆಲ್ಲರೂ ಸೇರಿ ದೇಶವನ್ನು ಮುಂದೆ ಕೊಂಡೊಯ್ಯೋಣ ಅಂತ ಹೇಳಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಅಂತೇಳಿ, ಬನ್ನಿ ತಪ್ಪುಗಳಿಂದ ಕಲಿಯಿರಿ, ಮುಂದೆ ಸಾಗಿರಿ ಅಂತ ಹೇಳ್ತಾರೆ. ಬಟ್ ನಂಗೆ ಇಲ್ಲಿ ಒಂದು ಸೆಂಟೆನ್ಸು ನಾನು ಇನ್ನೊಂದ್ಸಲ ಓದ್ತೀನಿ. ದಾರಿ ತಪ್ಪಿದವರಿಗೆ ದಾರಿ ತೋರಿಸುವುದು ಕಠಿಣವಾಗಿರುತ್ತದೆ, ಆದರೆ ಕಠಿಣ ಕೆಲಸಗಳನ್ನು ಮಾಡಬೇಕಾಗಿರುತ್ತದೆ. ಸೊ ಇಲ್ಲಿ ಏನೋ ಒಂದು ಸಮಥಿಂಗ್ ಫಿಶಿ ಅಂತ ಅನ್ನಿಸ್ತಾ ಇದೆ. ಏನನ್ನೋ ಅಂದ್ರೆ ದಾರಿ ತಪ್ಪಿದ ಮಕ್ಕಳಿಗೆ ಸರಿದಾರಿ ಕರ್ಕೊಂಡು ಬರೋದು ಸ್ವಲ್ಪ ಕಠಿಣ ಆಗಿರುತ್ತದೆ. ಕಠಿಣ ಆದಾಗ ನಾವು ಆ ದಾರಿಯನ್ನು ಹಿಡಿಬೇಕಾಗುತ್ತದೆ. ಅಂದ್ರೆ ಏನೋ ವಾರ್ನಿಂಗ್ ತರ ಮೆಸೇಜ್ ಇದೆ ಇದು. ನೋಡೋಣ ಇದನ್ನ ಮುಂದಿನ ದಿನಗಳಲ್ಲಿ ಈ ಜೆನ್ಜಿ ಯುವಕರಿಗೆ ಒಂದು ಸಂದೇಶ ರವಾನೆ ಆಗಿದೆ ಈ ವಿಡಿಯೋ ಮೂಲಕ, ಈ ವಿಡಿಯೋ ಸಂದೇಶದ ಮೂಲಕ. ನೋಡೋಣ ಮೋದಿಜಿಯವರು ಇವರನ್ನ ಯಾವ ರೀತಿಯಲ್ಲಿ, ಯಾವ ಮಾರ್ಗದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ, ಸರಿದಾರಿಗೆ ತರ್ತಾರೆ ಅನ್ನೋಂಥದ್ದು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಅಂಡ್ ಇವತ್ತು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಾಹ್ನ 3:30 ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡುವಂತ ಆ ಸಲುವಾಗಿ. ಅಂದ್ರೆ ವಿವೇಕಾನಂದ ಸ್ಮಾರಕ ಏನಿದೆ ಅದನ್ನ ಉದ್ಘಾಟನೆ ಮಾಡಿ, ಆ ಗ್ಯಾಲರಿ ಇರುತ್ತೆ, ಜೊತೆಗೆ ಧ್ಯಾನ ಕೇಂದ್ರ ಇರುತ್ತೆ. ಸೊ ಅಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಇನ್ನೇನು ನಡೀತಾ ಇದೆ. ಬಟ್ ಇನ್ನೋರು ಬಂದಿಲ್ಲ, ಇನ್ನೊಂದು ಕಾರ್ಯಕ್ರಮದಲ್ಲಿ ಇರುವ ನಿಮಿತ್ತವಾಗಿ. ಸೊ ಯಾಕೆ ಇವತ್ತು ಅಲ್ಲಿ ಆ ಒಂದು ಕಾರ್ಯ ನಡೀತಾ ಇದೆ ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ, ತಿಳ್ಕೋಬೇಕು ಯುವಕರು. ರೀಸನ್ ಏನು ಅಂತಂದ್ರೆ, ವಿವೇಕಾನಂದ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಮ್ಮ ಯುವಕರು ಅಂತ ಬಂದ್ರೆ ಆ ಯುವಕರ ಒಂದು ಕೇಂದ್ರ ಬಿಂದು, ಹಿಂಗೆ ಒಂದು ಕಣ್ಣೆತ್ತಿ ಹಿಂಗೆ ನೋಡಿದ್ರೆ ಸಾಕು ಮೇಲ್ಗಡೆ ತಟ್ಟಂತ ನೆನಪಾಗುವಂತ ಯುವ ಶಕ್ತಿ ಅಂತ ಬಂದ್ರೆ ಅದು ಸ್ವಾಮಿ ವಿವೇಕಾನಂದ ಅವರು. ಸೊ ನರೇಂದ್ರ ದತ್ತ ಅಂತ ಅವರ ಹುಟ್ಟು ಹೆಸರು. ಸೊ ಆ ವಿವೇಕಾನಂದ ಅವರು 1893 ಆಸುಪಾಸ್ನಲ್ಲಿ, ಅಂದ್ರೆ ಚಿಕಾಗೋ ಸಮ್ಮೇಳನ ನಡೆಯುತ್ತೆ ಅಮೆರಿಕದಲ್ಲಿ, ಒಂದು ದೊಡ್ಡ ಸಮ್ಮೇಳನ ನಡೆಯುತ್ತೆ. ಅದರಲ್ಲಿ ಭಾರತವನ್ನ ಪ್ರತಿನಿಧಿಸಿದವರು ವಿವೇಕಾನಂದ ಅವರಾಗಿರ್ತಾರೆ. ಅದಕ್ಕೆ ಹೋಗೋದಕ್ಕಿಂತ ಒಂದು ವರ್ಷ ಬಿಫೋರ್ 1892 ಆಸುಪಾಸ್ನಲ್ಲಿ ಮೈಸೂರಿಗೆ ಬಂದವರು ಇಲ್ಲಿ ಧ್ಯಾನ ಮಾಡಿರ್ತಾರೆ, ಜೊತೆಗೆ ಆಶ್ರಮದಲ್ಲಿ ಉಳ್ಕೊಂಡಿರ್ತಾರೆ. ಆ ಮಹಾರಾಜರಿರ್ತಾರಲ್ಲ, ಆ ಸಂದರ್ಭದಲ್ಲಿ ಅವ್ರ ಜೊತೆ ಮಾತುಕತೆ ನಡೆದಿರುತ್ತೆ, ಒಂದಷ್ಟು ಚರ್ಚಾ ವಿಚಾರಗಳು ನಡೆದಿರುತ್ತೆ. ಅದಾದ ನಂತರ ಅವರು ಚಿಕಾಗೋ ಸಮ್ಮೇಳನಕ್ಕೆ ಹೋಗಿ ಭಾಗವಹಿಸಿರ್ತಾರೆ. ಇಡೀ ವಿಶ್ವದ ಜನರ ಮನಸ್ಸನ್ನ ಗೆದ್ದಿರ್ತಾರೆ, ಕದ್ದಿರ್ತಾರೆ. ವಿಶ್ವದ ಬೇರೆ ಬೇರೆ ಸ್ಥಳಗಳಿಂದ ಬಂದಂತಹ ಎಷ್ಟೋ ಜನ ಏನೇನೋ ಮಾತಾಡಿರ್ತಾರೆ. ಅಂದ್ರೆ ಅವ್ರಿಗೆ ಅನ್ಸಿದ್ದನ್ನ, ಅವರ ಭಾವನೆ ಏನಿರುತ್ತೆ, ಅವ್ರ ವಾತಾವರಣ ಏನಿರುತ್ತೆ ಅದನ್ನ ಮಾತಾಡಿರ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಸ್ವಾಮೀಜಿಯ ವೇಷದಲ್ಲಿ ಹೋಗಿರ್ತಾರೆ. ಅವರೆಲ್ಲರೂ ಕೂಡ ನೋಡ್ಬಿಟ್ಟು ಈ ಸ್ವಾಮೀಜಿ ಏನ್ ಮಾತಾಡ್ತಾನೆ ಈ ಕ್ಷಣದಲ್ಲಿ ಅಂತ ಗಹಗನೆ ನಕ್ಕಿರ್ತಾರೆ ಅಲ್ಲಿ ಕೂತಿರ್ತಕ್ಕಂಥವ್ರು. ಆರಂಭದಲ್ಲಿ ಓದೋ ತಕ್ಷಣ ಅವರು ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಒಂದು ಪದವನ್ನು ಬಳಸ್ತಾರೆ. ಇಲ್ಲಿರ್ತಕ್ಕಂಥ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ ಅಂತ. ಆ ಕ್ಷಣ ಇಡೀ ಸಮ್ಮೇಳನ ಸ್ತಬ್ಧವಾಗಿತ್ತು ಅಂತಂದ್ರೆ ಆ ವ್ಯಕ್ತಿಗಿದ್ದಂಥ ಶಕ್ತಿ, ಆ ದೈವಿಕ ಕಳೆ ಯಾವ ರೀತಿ ಇತ್ತು ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅತಿ ಚಿಕ್ಕ ವಯಸ್ಸಿಗೆ ನಮ್ಮನ್ನೆಲ್ಲ ಅಗಲಿ ಹೋದಂಥವ್ರು ಸ್ವಾಮಿ ವಿವೇಕಾನಂದ ಅವರು. ವರ್ಷಕ್ಕೊಂದು ಬಾರಿ ಅವ್ರನ್ನ ನಾವು ನೆನಪು ಮಾಡ್ಕೊಳ್ತೀವಿ. ಸಾಧ್ಯ ಆದ್ರೆ ಏನು ಉದ್ಘಾಟನೆ ಆಗ್ತೈತಲ್ಲ ಆ ಸ್ಥಳಕ್ಕೆ ಹೋಗಿ ಬನ್ನಿ. ಆ ಸ್ಥಳದಲ್ಲಿ ನಿಮ್ಗೊಂದು ಧ್ಯಾನ ಮಾಡಿದ್ರೆ ಏನೋ ಒಂದು ಚಿಲುಮೆ, ಒಂದು ವಿಶೇಷವಾದದ್ದು ಏನೋ ಒಂದು ಪಡ್ಕೊಬೋದು ಅನ್ನೋಂಥದ್ದು ನನ್ನ ನಂಬಿಕೆ. ಸಾಧ್ಯವಾದಷ್ಟು ಬೇಗ ಆ ಸ್ಥಳಕ್ಕೆ ನಾನು ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ರಾಮಕೃಷ್ಣ ಆಶ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಿಮ್ಗೇನನ್ಸುತ್ತೆ ನರೇಂದ್ರ ಮೋದಿ ಅವರ ಈ ವಿಡಿಯೋ ಸಂದೇಶದ ಬಗ್ಗೆ? ಹೌದು, ಅದರಲ್ಲಿ ಅವರು ಹೇಳಿದ್ರು, ನನ್ನನ್ನ ಕೆಟ್ಟದಾಗಿ ಬೈದ್ರು, ನನ್ನ ತಾಯಿಯನ್ನ ಕೆಟ್ಟದಾಗಿ ಬೈದ್ರು. ಸೊ ನಾನು ಅವ್ರನ್ನೆಲ್ಲನೂ ಕೂಡ ಕ್ಷಮಿಸ್ತಾ ಇದ್ದೀನಿ, ತುಂಟ ಮಕ್ಕಳನ್ನ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಹಜವಾಗಿ ಅಲ್ಲಿರ್ತಕ್ಕಂಥ ಒಂದಷ್ಟು ಕಮೆಂಟ್ಸ್ಗಳನ್ನ ಗಮನಿಸ್ತಾ ಹೇಳಿದ್ದೇನು ಅಂತಂದ್ರೆ, ಹೌದು ಮೋದಿಜಿ ನಿಮಗೆ ಬೈದ್ರು ಅವರು, ಯಾಕೆ ಅಂತಂದ್ರೆ ನೀವು 20 ದಿನಾದ್ರೂ ತಲೆ ಕೆಡಿಸ್ಕೊಳ್ಳಿಲ್ವಾ, ಹಾಗಾಗಿ ಆಕ್ರೋಶದ ಕಟ್ಟೆ ಹೊಡೆದಿತ್ತು, ಹಾಗಾಗಿ ಅವ್ರು ಬೈದ್ರು ಅಂತಲೂ ಕೆಲವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಹಾಗೆ ಕ್ರಾಂತಿಯಿಂದ ಪಡ್ಕೋಬಹುದು ಅನ್ನೋಂಥದ್ದು ಗೊತ್ತು, ಬಟ್ ಶಾಂತಿಯಿಂದನೇ ಪಡ್ಕೋಬೇಕು ಅನ್ನೋಂಥದ್ದು ಎಲ್ಲರೂ ಬೈಕೆ. ಬಟ್ ಶಾಂತಿ ಯಾವಾಗ ಮಿತಿಮೀರಿ ಹೋಗುತ್ತೆ ಅಂತಂದ್ರೆ ಸ್ಪಂದನೆ ಸಿಗದೇ ಇದ್ದಾಗ. ಸೊ ಇಲ್ಲಾಗಿದ್ದು ಕೂಡ ಅದೇ. ಕಳೆದ ವಾರ ಅಂದ್ರೆ ಇವತ್ತು ಶನಿವಾರ, ಕಳೆದ ಶನಿವಾರ ಪ್ರಧಾನವರು ರಾಜೀನಾಮೆಯನ್ನು ಕೊಡ್ತಾರೆ. ಇವರು ಪ್ರತಿಭಟನೆ ಕೊಟ್ಟಿದೆ ಹೆಚ್ಚು ಕಮ್ಮಿ ಒಂದು 27-28 ದಿನ ಆಗಿತ್ತು. ಸೊ ಅಂದಿನಿಂದ ಅದ್ರ ಬಗ್ಗೆ ಅಷ್ಟೊಂದಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಸರ್ಕಾರ. ಯಾವಾಗ ಪ್ರತಿಭಟನೆಯ ಸ್ವರೂಪ ದಿನದಿಂದ ದಿನಕ್ಕೆ ಉದ್ವಿಗ್ನ ಆಗ್ತಾ ಹೋಗ್ತು, ಕೈಮೀರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಎಚ್ಚೆತ್ಕೊಂಡ್ರು. ಸೊ ಈ ದೇಶದ ಯುವ ಜನತೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಆದರೆ ಒಳ್ಳೆ ಮಾರ್ಗದಲ್ಲಿ ಅದನ್ನು ಮಾಡಲಿ ಅನ್ನುವಂಥದ್ದು ನಮ್ಮ ಬಯಕೆ ಕೂಡ. ಇದಿಷ್ಟು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು.